ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರ್ಬಾ. ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಾವು ಎರಡು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ENT ಬಗ್ಗೆ, ಮತ್ತೊಂದು ಕ್ಯಾನ್ಸರ್ ಸಮಸ್ಯೆಯ ಬಗ್ಗೆ. ಅದು ಕೂಡ ಕುತ್ತಿಗೆ ಮತ್ತು ತಲೆಯಲ್ಲಿ ಕಾಣಿಸಿಕೊಳ್ಳುವಂತಹ ಕ್ಯಾನ್ಸರ್ ಸಮಸ್ಯೆ. ಈ ಎರಡು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಸೈಟ್ ಕೇರ್ ಆಸ್ಪತ್ರೆಯ ಇಬ್ಬರು ಮುಖ್ಯ ಅತಿಥಿಗಳು, ಡಾಕ್ಟರ್ಸ್ಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ರಿಧಿ ಸೂದ್ ಮತ್ತು ನಿಭಾ ರಾಘು ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೇನೆ. ಡಾಕ್ಟರ್ಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಓಕೆ, ಮೊದಲನೇದಾಗಿ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕುತ್ತಿಗೆ ಮತ್ತು ಈ ತಲೆಯ ಕ್ಯಾನ್ಸರ್ ಅನ್ನೋದು ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಏನಿದು ಸಮಸ್ಯೆ ಡಾಕ್ಟರ್? ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಬಹಳ ಕಾಮನ್ ಕ್ಯಾನ್ಸರ್ಸ್ ಇರುತ್ತೆ. ಇದರಲ್ಲಿ ಬಾಯ, ನಾಲ್ಗೆ, ಮತ್ತೆ ಗಂಟ್ಲು, ಧ್ವನಿ ಪೆಟ್, ಮತ್ತೆ ಥೈರಾಯ್ಡ್, ಅನ್ನನಲಿಕಾ, ಮತ್ತೆ ಸಲೈವ್ರಿ ಗ್ಲ್ಯಾಂಡ್ಸ್, ಮೂಗು, ಕಿವಿ, ಈ ಜಾಗ ಅಲ್ಲಿ ಬರುವಾಗ ಕ್ಯಾನ್ಸರ್ಸ್ಗೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಹೇಳ್ತೀವಿ. ಅಂದರೆ ಮನುಷ್ಯನಲ್ಲಿ ಕಾಣಿಸಿಕೊಳ್ಳುವಂತಹ ಯಾವ ಸಿಂಟಮ್ಸ್ಗಳು ಈ ರೀತಿಯ ಕ್ಯಾನ್ಸರ್ ಅನ್ನು ಸೂಚಿಸುತ್ತೆ ಅಂತ? ಬಾಯಲ್ಲಿ ಗಾಯ ಆಗತ್ತೆ, ಅದು 2 ವಾರ ಮೇಲೆ ವಾಸಿ ಆಗ್ತಾ ಇಲ್ಲ, ಅದರಿಂದ ರಕ್ತ ಬರ್ಬೋದು, ನೋವು ಇರ್ಬೋದು, ಗಂಟಲ್ಲಿ ನೋವು, ಮತ್ತೆ ಊಟ ಮಾಡಲಿಕ್ಕೆ ಕಷ್ಟ, ನುಂಗಕ್ಕೆ ಕಷ್ಟ, ಧ್ವನಿ ಬದಲಾವಣೆ, ಮತ್ತೆ ಉಸಿರಾಡಲಿಕ್ಕೆ ಕಷ್ಟ, ಮತ್ತೆ ಉಸಿರುವಾಗ ಸೌಂಡ್ ಆಗತ್ತೆ, ಮತ್ತೆ ಕತ್ತಲ್ಲಿ ಗಡ್ಡೆ ಬಂದ್ಬಿಡತ್ತೆ. ಕತ್ ಸೆಂಟ್ರಲ್ ಭಾಗಲ್ಲಿ ಗಡ್ಡೆ ಥೈರಾಯ್ಡ್ ಕ್ಯಾನ್ಸರಿಂದ ಬರ್ಬೋದು. ಅಂದರೆ ಒಬ್ಬ ವ್ಯಕ್ತಿ ನನಗೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂಥೇಳಿ ನಿಮ್ಮನ್ನು ಕನ್ಸಲ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನೀವು ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಟೆಸ್ಟಿಂಗ್ ವಿಧಾನಗಳು ಹೇಗಿರುತ್ತೆ ಡಾಕ್ಟರ್? ಮೇನ್ ಇಂಪಾರ್ಟೆಂಟ್ ಟೆಸ್ಟಲ್ಲಿ ಫಸ್ಟ್ ನಾವು ಪೇಷಂಟ್ ಜೊತೆ ಮಾತಾಡ್ತೀವಿ. ಸಿಂಪ್ಟಮ್ಸ್ ಎಷ್ಟು ಸಮಯದಿಂದ ಇದೆ, ಮತ್ತು ಹೆಂಗೆ ಬಂದಿದೆ, ಮತ್ತು ಮೇನ್ ಡಯಾಗ್ನೋಸ್ಟಿಕ್ಸಲ್ಲಿ ಬಯೋಪ್ಸಿ ಮಾಡ್ತೀವಿ. ಅಂದರೆ ಸಣ್ಣ ಪೀಸ್ ತೊಗೊಂಡು ಟೆಸ್ಟಿಂಗ್ ಮಾಡಬೇಕು. ಮತ್ತು ಸ್ಕ್ಯಾನಿಂಗ್ದಲ್ಲಿ CT ಸ್ಕ್ಯಾನ್, ಮತ್ತು MRI ಸ್ಕ್ಯಾನ್, ಮತ್ತು PET ಸ್ಕ್ಯಾನ್, ಅದರಲ್ಲಿ ಹೋಲ್ ಬಾಡಿ ಕವರ್ ಆಗುತ್ತೆ. ಅದ ಮೇಲೆ ಗೊತ್ತಾಗುತ್ತೆ ಕ್ಯಾನ್ಸರ್ ಬಗ್ಗೆ. ಒಬ್ಬ ವ್ಯಕ್ತಿಯ ಬಾಯಲ್ಲಿ ಅಥವಾ ಗಂಟಲಲ್ಲಿ 2 ವಾರಕ್ಕಿಂತ ಪೇಯ್ನ್ ಇದ್ರೆ ಅದೆಷ್ಟು ಡೇಂಜರಸ್ಸು ಮತ್ತು ಅದನ್ನು ಡಾಕ್ಟರ್ ಹತ್ರ ತೋರಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಫಸ್ಟ್ ಸಿಂಪ್ಟಮ್ ಇರಲ್ಲ. ಕ್ಯಾನ್ಸರ್ಸ್ ಅರ್ಲಿ ಸ್ಟೇಜಲ್ಲಿ ನೋವು ಬರಲ್ಲ, ನೋವು ಬರೀ ಅಡ್ವಾನ್ಸ್ ಸ್ಟೇಜಲ್ಲಿ ಇರುತ್ತೆ. ಅದಕ್ಕೆ ಈ ಥರ ಸಿಂಪ್ಟಮ್ಸ್ ಮುಂಚೆ ಹೇಳಿದ್ದೀವಿ ಇದ್ದರೆ ನೀವು ಡಾಕ್ಟರ್ಗೆ ತೋರಿಸ್ಲೇಬೇಕು. 2 ವಾರ ಮೇಲೆ ಸಿಂಪ್ಟಮ್ಸ್ ಆಯಿತು ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ನೋವು ಇದ್ದರೆ ಮತ್ತು ಈ ಎಲ್ಲ ಸಿಂಪ್ಟಮ್ಸ್ ಇದ್ದರೆ ಚೆಕಪ್ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಕ್ಯಾನ್ಸರ್ ಹೇಗೆ ಬರುತ್ತೆ ಅಂತ ಡಾಕ್ಟರ್? ಹೆಡ್ ಆ್ಯಂಡ್ ನೆಕ್ಕಲ್ಲಿ ಕ್ಯಾನ್ಸರ್ಸಲ್ಲಿ ಮೇನ್ ಕಾಸಿಟಿವ್ ಫ್ಯಾಕ್ಟರ್ ಅಂದರೆ ತಂಬಾಕು. 2 ಪ್ರಕಾರ ಇರುತ್ತೆ. ಸ್ಮೋಕಿಂಗ್ ಟೊಬ್ಯಾಕೊ ಅಂದರೆ ಬೀಡಿ ಸ್ಮೋಕಿಂಗ್ ಅಥವಾ ಸಿಗರೆಟ್ ಸ್ಮೋಕಿಂಗಿಂದ ಇರುತ್ತೆ. ಮತ್ತು ಸ್ಮೋಕ್ಲೆಸ್ ಟೊಬ್ಯಾಕೊ, ಅದು ಪೇಷಂಟ್ ಚ್ಯೂ ಮಾಡ್ತಾರೆ. ತಂಬಾಕು ಅಥವಾ ಎಲ್ಲಡಿಕೆ ಮತ್ತು ಕಡ್ಡಿ ಪುಡಿ, ಗುಟ್ಕಾ ಈ ಎಲ್ಲ ಯೂಸ್ ಮಾಡುವಾಗ ಬಾಯಿಯಲ್ಲಿ ಕ್ಯಾನ್ಸರ್ ಬರುತ್ತೆ. ಓಕೆ, ನನಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲ್ಲ, ಆಲ್ಕೋಹಾಲ್ ಮತ್ತು ಟೊಬ್ಯಾಕೊ ಕನ್ಸ್ಯೂಮ್ ಮಾಡಲ್ಲ, ಆದರೂ ಕೂಡ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ. ಅದು ಕರೆಕ್ಟ್. ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಬಿಟ್ಟರೆ ಬೇರೆ ಕಾರಣ ಏನಂದರೆ ಶಾರ್ಪ್ ಟೂತ್, ಅದು ಬಾಯಿಯಲ್ಲಿ ನಾಲ್ಗೆ ಹತ್ರ ಅಥವಾ ಬಾಯಿಯಲ್ಲಿ ರಬ್ ಆಗಿ ಗಾಯ ಅದರಲ್ಲಿನೇ ಕ್ಯಾನ್ಸರ್ ಬರ್ಬೋದು. ಇದು ಬಿಟ್ಟರೆ ಸುಮಾರು ಇನ್ಫೆಕ್ಷನ್ಸ್ ಇರ್ತವೆ, ಅದರಲ್ಲಿ HPV ಮತ್ತು EBV ಇಂದ ಕ್ಯಾನ್ಸರ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಜೆನೆಟಿಕ್ಸ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಕ್ಯಾನ್ಸರ್ ಬರ್ಬೋದು. ಓಕೆ, ಕ್ಯಾನ್ಸರ್ ಅಂದ ತಕ್ಷಣ ಜನರಲ್ಲಿ ಒಂದು ಟೆನ್ಷನ್ ಇರುತ್ತೆ, ಆತಂಕ ಇರುತ್ತೆ, ಭಯ ಇರುತ್ತೆ. ಬಟ್ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಟ್ರೀಟ್ಮೆಂಟಲ್ಲಿ ಸ್ಟೇಜ್ ಮೇಲೆ ಮತ್ತು ಕಾಯಿಲೆ ಸೈಟಲ್ಲಿ ಬಂದಿದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ನೀವು ಅರ್ಲಿ ಸ್ಟೇಜಲ್ಲಿ ಬಂದಿದ್ರೆ ಅಂದರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಸಿಂಪಲ್ ಇರುತ್ತೆ. ಸಿಂಗಲ್ ಮೊಡಾಲಿಟಿ ಟ್ರೀಟ್ಮೆಂಟ್ ಸಾಕಾಗತ್ತೆ. ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಕಾಂಬಿನೇಷನ್ ಥೆರಪಿ ತಗೋಬೇಕು. ಇದರಲ್ಲಿ ಏನು ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಇರುತ್ತೆ, ಮತ್ತು ರೇಡಿಯೇಷನ್ ಥೆರಪಿ ಇರುತ್ತೆ, ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಬರೀ ಒಂದೇ ಟ್ರೀಟ್ಮೆಂಟ್, ಸರ್ಜರಿ ಅಥವಾ ರೇಡಿಯೇಷನ್ ಥೆರಪಿ ಸಾಕಾಗತ್ತೆ.
ಬಟ್ ಅಡ್ವಾನ್ಸ್ ಸ್ಟೇಜಲ್ಲಿ ಸರ್ಜರಿ ಜೊತೆಗೆ ರೇಡಿಯೇಷನ್ ಕೀಮೋಥೆರಪಿ ಅಥವಾ ಬರೀ ಸರ್ಜರಿ ಅದಾದಮೇಲೆ ಇಮ್ಯುನೋಥೆರಪಿ ಅದಾದಮೇಲೆ ಕೀಮೋಥೆರಪಿ ಇದೆಲ್ಲ ಸೇರಿಸ್ಕೊಂಡು ಟ್ರೀಟ್ಮೆಂಟ್ ಆಗುತ್ತೆ. ಅಂದರೆ ನೀವು ಸ್ಟೇಜಸ್ಸಿಗೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡೋದಾ ಹೇಗೆ ಅಂತ? ಅರ್ಲಿ ಸ್ಟೇಜ್ ಅಂದರೆ ಸ್ಟೇಜ್ 1 ಸ್ಟೇಜ್ 2 ಓಕೆ. ಮತ್ತು ಅಡ್ವಾನ್ಸ್ ಸ್ಟೇಜ್ ಅಂದರೆ ಸ್ಟೇಜ್ 3 ಸ್ಟೇಜ್ 4. ಇದು ವಾಯಲ್ಲಿ ಸ್ಟೇಜಿಂಗ್ ಬೇರೆ ಇರುತ್ತೆ, ಧ್ವನಿಪೇಟಲ್ಲಿ ಸ್ಟೇಜಿಂಗ್ ಬೇರೆ ಇರುತ್ತೆ. ಹಾಗೆ ಅದು ಪೇಷಂಟ್ ಯಾವಾಗ ಬಂದಿದೆ ನಾವು ನೋಡಿಕೊಂಡು ಸ್ಟೇಜಿಂಗ್ ಕೊಡ್ತೀವಿ. ಓಕೆ. ಇದಕ್ಕೆಲ್ಲ ಶಸ್ತ್ರಚಿಕಿತ್ಸೆ ಒಂದೇನಾ ಮದ್ದು ಅಥವಾ ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ಸ್ಗಳಿರುತ್ತಾ ಡಾಕ್ಟರ್? ಹಾಸ್ಪಿಟಲಲ್ಲಿ ಸೈಂಟಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರೀ ಒಂದೇ, ಇದು ಎಷ್ಟು ಹೇಳಿದ್ದೀವಿ ಅಷ್ಟೇ ಇರೋದು ಟ್ರೀಟ್ಮೆಂಟ್ಸ್. ಓಕೆ. ಪ್ರೈಮರಿ ಸ್ಟೇಜಲ್ಲಿ ಅಥವಾ ಫಸ್ಟ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಎಲ್ಲಿ ಕಾಯಿಲೆ ಬಂದಿದೆ ಅದ್ರ ಪ್ರಕಾರ ಸರ್ಜರಿ ಅಥವಾ ರೇಡಿಯೇಷನ್ ಥೆರಪಿ ತಗೋಬಹುದು. ಓಕೆ. ಅಂದರೆ ಈಗೆಲ್ಲ ಫೈನಲ್ ಸ್ಟೇಜಿಗೆ ಹೋಯ್ತು, ಕೈ ಮೀರುವ ಹಂತ ಹೋಯ್ತು ಅಂದಂತಹ ಸಂದರ್ಭದಲ್ಲಿ ಒಬ್ಬ ಪೇಷಂಟನ್ನು ಹೇಗೆ ಟ್ರೀಟ್ ಮಾಡ್ತೀರಿ ಅಂತ? ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಸರ್ಜರಿ ಆಪ್ಷನ್ ಇರಲ್ಲ. ಶರೀರಲ್ಲಿ ಕಾಯಿಲೆ ಸ್ಪ್ರೆಡ್ ಆಗಿದೆ ಅಂದರೆ ಕೀಮೋಥೆರಪಿ ಟ್ರೀಟ್ಮೆಂಟ್ ಇರುತ್ತೆ. ಓಕೆ. ಮುಂದಿನ ಹಂತಗಳಲ್ಲಿ ಅಂದರೆ ಅಡ್ವಾನ್ಸ್ಡ್ ಈ ಟ್ರೀಟ್ಮೆಂಟ್ಗಳು ಟೆಕ್ನಾಲಜಿಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಪೇಷಂಟನ್ನು ಟ್ರೀಟ್ ಮಾಡುವಂಥ ನಿಟ್ಟಿನಲ್ಲಿ? ರೀಸೆಂಟ್ ಅಡ್ವಾನ್ಸಸಲ್ಲಿ ಸರ್ಜರಿ ಬಗ್ಗೆ ಹೇಳ್ತೀವಿ. ಸರ್ಜರಿಯಲ್ಲಿ ರೊಬಾಟಿಕ್ಸ್ ಮತ್ತು ಸಿಲೆಕ್ಟ್ ಕೇಸಸ್ದಲ್ಲಿ ಲೇಸರ್ ಮತ್ತು ಫ್ರೀ ಫ್ಲ್ಯಾಪ್ ಸರ್ಜರಿ ಮಾಡಿದರೆ ಕಾಸ್ಮೆಟಿಕ್ ಮತ್ತು ಫಂಕ್ಷನಲ್ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗಂತೂ ರೊಬ್ಯಾಟಿಕ್ ಸರ್ಜರಿ ಬಗ್ಗೆ ತುಂಬ ಜನ ಮಾತನಾಡ್ತಾ ಇರ್ತಾರೆ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ರೊಬ್ಯಾಟಿಕ್ ಸರ್ಜರಿ ಇದೆ ಅನ್ನೋದೇ ಒಂದು ರೀತಿ ಹೆಮ್ಮೆ ವಿಚಾರದ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಈ ಮ್ಯಾನ್ಯುವಲ್ ಸರ್ಜರಿಗೂ ರೊಬ್ಯಾಟಿಕ್ ಸರ್ಜರಿಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಡಾಕ್ಟರ್? ಇದು ರೊಬಾಟಿಕ್ ಮಷೀನ್ ಡಾಕ್ಟರ್ಸೇ ಯೂಸ್ ಮಾಡ್ತಾರೆ. ಓಕೆ. ಇದು ಬೆನಿಫಿಟ್ ಏನಿರುತ್ತೆ ಅಂದರೆ ಮ್ಯಾಗ್ನಿಫಿಕೇಶನ್ ಜಾಸ್ತಿ ಇರುತ್ತೆ ಮತ್ತು ಕಂಫರ್ಟೇಬಲ್ ಆಗಿ ಡಾಕ್ಟರ್ಸ್ ಕನ್ಸೋಲಲ್ಲಿ ಕೂತಿರ್ತಾರೆ ಮತ್ತು ಅವ್ರ ಮ್ಯಾಗ್ನಿಫಿಕೇಶನಲ್ಲಿ ನೋಡಿದರೆ ಆಪರೇಷನ್ ಮಾಡ್ತಾರೆ. ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ, ಇದು ಮಿನಿಮಲಿ ಇನ್ವೇಸಿವ್. ಇದು ಓಪನ್ ಮಾಡಲಿಕ್ಕೆ ಬೇಕಾಗಲ್ಲ. ನಾರ್ಮಲಿ ಸರ್ಜರೀಸಲ್ಲಿ ದೊಡ್ಡ ಕಟ್ ಇರುತ್ತೆ ಮತ್ತು ಒಳಗಡೆ ಹೋಗಿ ಆಪರೇಷನ್ ಮಾಡ್ಕೋಬೇಕು. ಬಟ್ ರೊಬಾಟಿಕ್ಸಲ್ಲಿ ಸಣ್ಣ ಜಾಗ ಅಂದರೆ ವಾಯಿಂದ ಮಾಡ್ಬೋದು ಅಥವಾ ಇನ್ಸಿಷನ್ ಸೈಜ್ ಸಣ್ಣ ಇರುತ್ತೆ, ಕಟ್ ಸೈಜ್ ಸಣ್ಣ ಇರುತ್ತೆ. ಓಕೆ. ಶಸ್ತ್ರಚಿಕಿತ್ಸೆಗೊಳಗಾದ್ಮೇಲೆ ಅಥವಾ ರೊಬ್ಯಾಟಿಕ್ ಸರ್ಜರಿಯನ್ನು ಮಾಡಿಸ್ಕೊಂಡ ನಂತರ ನಾರ್ಮಲ್ ಆಗಿ ಜೀವನ ನಡೆಸೋದಕ್ಕೆ ಚಾನ್ಸಸ್ ಇದೆಯಾ? ಹೇಗಿರುತ್ತೆ ಆತನ ಲೈಫ್ ಸ್ಟೈಲ್? ಅದೇ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಸ್ಟೇಜಲ್ಲಿ ಕಾಯಿಲೆ ಗೊತ್ತಾಯಿತು ಅದರಲ್ಲಿ ಔಟ್ಕಮ್ಸ್ ಡಿಪೆಂಡೆಂಟ್ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಕ್ಯೂರ್ ರೇಟ್ಸ್ ಜಾಸ್ತಿ ಇರುತ್ತೆ, ರಿಕವರಿ ಬೇಗ ಆಗುತ್ತೆ. ಮತ್ತು ಅಡ್ವಾನ್ಸ್ ಸ್ಟೇಜಲ್ಲಿ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಕೊಡುವಾಗ ರಿಕವರಿ ತುಂಬ ಲೇಟ್ ಆಗುತ್ತೆ ಮತ್ತು ರೆಕರೆನ್ಸ್ ರೇಟ್ಸ್ ಜಾಸ್ತಿ ಇರುತ್ತೆ, ಕ್ಯೂರ್ ರೇಟ್ಸ್ ಕಮ್ಮಿ ಇರುತ್ತೆ. ಓಕೆ. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ಹೇರ್ ಫಾಲ್ ಆಗುತ್ತೆ, ಆಮೇಲೆ ಸ್ಕಿನ್ನು ಸುಕ್ಕಾಗೋ ರೀತಿಯಲ್ಲಿ ಆಗುತ್ತೆ, ಹೌದಾ ಡಾಕ್ಟರ್? ಇದು ಬೇರೆ ಬೇರೆ ಕೀಮೋಥೆರಪಿಗೆ ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸರ್ಜರಿ ಹೇಳಿ ಅಥವಾ ರೇಡಿಯೇಷನ್ ಥೆರಪಿ ಎಲ್ಲರಿಗೂ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಹೇರ್ ಲಾಸ್ ಮೋಸ್ಟ್ ಕಾಮನ್ಲಿ ಕೀಮೋಥೆರಪಿಯಿಂದ ಬರುತ್ತೆ. ಓಕೆ. ಒಬ್ಬ ಪೇಷಂಟು ಈ ಶಸ್ತ್ರಚಿಕಿತ್ಸೆಗೊಳಗಾದ್ಮೇಲೆ ಸರ್ಜರಿಗೊಳಗಾದ್ಮೇಲೆ ಆತ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಡಾಕ್ಟರ್? ಮೋಸ್ಟ್ ಇಂಪಾರ್ಟೆಂಟ್ ಏನಿದ್ರೆ ಅಂದರೆ ಟೊಬ್ಯಾಕೊ ಮತ್ತು ಆಲ್ಕೋಹಾಲ್ ನಿಲ್ಲಿಸ್ಬೇಕು. ಓಕೆ. ಮತ್ತು ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೋಬೇಕು. ಈ ಕ್ಯಾನ್ಸರ್ಸ್ ಮತ್ತೆ ವಾಪಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ರೆಗ್ಯುಲರ್ ಆಗಿ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಕೋಬೇಕು. ಓಕೆ. ಅಂದರೆ ಈ ಫುಡ್ ಎಲ್ಲ ನಾರ್ಮಲಿನಾ ಹೇಗೆ ಅಂತ? ಫುಡ್ಡಿಂದ ಏನು ತೊಂದರೆ ಇರಲ್ಲ, ಬರೀ ಹ್ಯಾಬಿಟ್ಸ್ ನಿಲ್ಲಿಸ್ಬೇಕು. ಓಕೆ. ಪ್ರಿವೆಂಟ್ ಬೆಟರ್ ದನ್ ಕ್ಯೂ ಅಂತೇಳಿ ನಾವು ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀವಿ. ಈ ರೀತಿ ಕುತ್ತಿಗೆ ಮತ್ತು ತಲೆಯ ಕ್ಯಾನ್ಸರ್ ಬರದೇ ಇರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮುಂಜಾಗೃತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬಹುದು ಅಂತ ಹೇಳಿ? ಪ್ರಿವೆಂಟಿವ್ ಮೆಷರ್ಸಲ್ಲಿ ಅದೇ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಟೊಬ್ಯಾಕೊ ಮತ್ತು ಆಲ್ಕೋಹಾಲಿಂದ ಬರುತ್ತೆ. ಅದಕ್ಕೆ ತಂಬಾಕು ಮತ್ತು ಆಲ್ಕೋಹಾಲ್ ಪೂರ್ತಿ ನಿಲ್ಲಿಸ್ಬೇಕಾಗತ್ತೆ. ಮತ್ತು ನೀವು ಹೈಜೀನ್ ಮೇಂಟೈನ್ ಮಾಡ್ಕೋಬೇಕು, ಕ್ಲೀನ್ ಇಟ್ಕೋಬೇಕು. ಮತ್ತು ರೆಗ್ಯುಲರ್ ಆಗಿ ಸೆಲ್ಫ್ ಓರಲ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಮತ್ತು
ಡಾಕ್ಟರ್ಸ್ ಹತ್ರ ಹೋಗಿ ರೆಗ್ಯುಲರ್ ಆಗಿ ಡೆಂಟಲ್ ಚೆಕಪ್ ಮಾಡ್ಕೋಬೇಕು. ಓಕೆ. ಇತ್ತೀಚಿನ ದಿನಗಳಲ್ಲಂತೂ ಕ್ಯಾನ್ಸರ್ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಬಹಳಷ್ಟು ಜನರಲ್ಲಿ ಈ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಕ್ಯಾನ್ಸರ್ ಅಂದರೆ ಒಂದು ರೀತಿ ಭಯ ಪಡ್ತಾ ಇದ್ದಾರೆ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದಕ್ಕೆ ಹೆದರ್ತಾರೆ. ಆ ರೀತಿ ಆತಂಕಕ್ಕೊಳಗಾಗಿರೋರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಯಾವ ರೀತಿಯ ಮೆಸೇಜನ್ನು ಕೊಡ್ತೀರಿ ಅಂತ? ಈ ಕ್ಯಾನ್ಸರ್ಸ್ ತುಂಬ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡು ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್, ತಂಬಾಕು ಮತ್ತು ಆಲ್ಕೋಹಾಲ್ ನಿಲ್ಲಿಸಬೇಕು. ಡಾಕ್ಟರ್ ಹತ್ರ ಹೋಗಿ ಈ ಅರ್ಲಿ ಸಿಮ್ಟಮ್ಸ್ ಬರುವಾಗ ಬೇಗ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಮತ್ತು ಈ ಸಿಮ್ಟಮ್ಸ್ ನಿಮಗೆ ಇದೆ ಅಂದರೆ ಭಯಪಡಬೇಡ, ಮತ್ತು ಡಾಕ್ಟರ್ಸ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ಬಿಕಾಸ್ ಅರ್ಲಿ ಡಿಟೆಕ್ಷನ್ ಮೇನ್ ಇಂಪಾರ್ಟೆಂಟ್ ಇದೆ. ಅರ್ಲಿ ಸ್ಟೇಜ್ದಲ್ಲಿ ಪಿಕಪ್ ಮಾಡಿದರೆ ಕ್ಯೂರ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ ವೀಕ್ಷಕರೇ, ನಾವು ಇಲ್ಲಿವರೆಗೂ ತಲೆ ಮತ್ತು ಕುತ್ತಿಗೆಯ ಕ್ಯಾನ್ಸರ್ ಬಗ್ಗೆ ಮಾತನಾಡಿದ್ವಿ. ಮತ್ತೊಂದು ವಿಚಾರದ ಬಗ್ಗೆ ಮಾತನಾಡೋದು ಬಾಕಿ ಇದೆ, ಅದು ENT ಬಗ್ಗೆ. ಆ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ.